ಹಲೋ ಮಕ್ಳ. ಈಗ 16 ÷ 4 ಅಂದ್ರೆ ಎಷ್ಟು? 4. ಇದ್ರರ್ಥ ಏನಪ್ಪ? 16ನ್ನ ಸಂಖ್ಯೆ 4ರಿಂದ ನಾವು ಭಾಗಾಕಾರ ಮಾಡ್ಬೋದು. ಅದೇ ತರ 20 ÷ 4 ಅಂದ್ರೆ ಎಷ್ಟು? 5. ಇದರರ್ಥ ಸಂಖ್ಯೆ 20ನ್ನ ನಾವು 4ರಿಂದ ಭಾಗಿಸ್ಬೋದು. ಉತ್ತರ 5 ಅಂತ ಬರುತ್ತೆ. ಹಾಗಾದ್ರೆ ಈ ಎರಡು ಸಂಖ್ಯೆಯ ಸಂಕಲನ ಏನಾಗ್ಬೋದು? 16 + 20 ಅಂದ್ರೆ 36. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ಈ ಎರಡೂ ಸಂಖ್ಯೆಯನ್ನ 4ರಿಂದ ಭಾಗಾಕಾರ ಮಾಡಿದ್ವಿ. ಹಾಗಾದ್ರೆ ಇದರ ಸಂಕಲನವನ್ನ ಭಾಗಾಕಾರ ಮಾಡ್ಬೋದಾ? ಚೆಕ್ ಮಾಡಣ್ವಾ? ಹೌದು, 36ನ್ನ ನಾವು 4ರಿಂದ ಭಾಗಾಕಾರ ಮಾಡ್ಬೋದು. ಮಾಡಿದಾಗ ನಮಗೆ ಉತ್ತರ 9 ಅಂತ ಸಿಗುತ್ತೆ. ಹಾಗಂತ ಹೇಳಿದಾಗ ನಾವೇನ್ ಹೇಳ್ತೀವಿ? 36ನ್ನ ನಾವು ಸಂಖ್ಯೆ 4ರಿಂದ ಭಾಗಿಸಬಹುದು. ಈ 36 ಅನ್ನೋದು 16 ಮತ್ತು 20ರ ಸಂಕಲನವಾಗಿದೆ. ಇದೇ ತರ ಪಟ್ಟಂತ ಎರಡನೇ ಉದಾಹರಣೆ ನೋಡೋಣ. 24 ÷ 6 ಅನ್ನೋದು 4 ಅಂತ ಕೊಡುತ್ತೆ. ಇದರರ್ಥ 24ನ ಸಂಖ್ಯೆ 6ರಿಂದ ನಾವು ಭಾಗಾಕಾರ ಮಾಡಬಹುದು. ಇದೇ ತರ 30 ÷ 6 ಅಂದ್ರೆ 5 ಅಂತ ಆಗುತ್ತೆ. ಹಾಗಾಗಿ ಸಂಖ್ಯೆ 30ನ್ನ ನಾವು 6ರಿಂದ ಭಾಗಾಕಾರ ಮಾಡಬಹುದು ಅಂತ ಹೇಳ್ಬೋದು. ಈಗ ಇವೆರಡರ ಸಂಕಲನ ಅಂತ ನೋಡಿದಾಗ 24 + 30 ಎಷ್ಟಾಗುತ್ತೆ? 54. ಹಾಗಾದ್ರೆ ಈ 54ನ್ನ 6 ಅನ್ನೋ ಸಂಖ್ಯೆ ಭಾಗಾಕಾರ ಮಾಡುತ್ತಾ ಅಂತ ಚೆಕ್ ಮಾಡಣ್ವಾ? ಹೌದು, ಖಂಡಿತ ಮಾಡ್ತಿದೆ. 54ನ್ನ ನಾವು 6ರಿಂದ ಭಾಗಾಕಾರ ಮಾಡಿದಾಗ ನಮ್ಮ ಉತ್ತರ 9 ಅಂತ ಆಗುತ್ತೆ. ಸೊ ಇಲ್ಲೇನ್ ಹೇಳ್ತೀವಿ? 54ನ್ನ ನಾವು 6ರಿಂದ ಭಾಗಿಸಬಹುದು. ಈ 54 ಅನ್ನೋದು 24 ಮತ್ತು 30ರ ಸಂಕಲನವಾಗಿದೆ. ಇದಿಷ್ಟೂನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ವಾ? ಹಾಗಾದ್ರೆ ಈ ಇಂಟ್ರೆಸ್ಟಿಂಗ್ ವಿಷಯ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ಉದಾಹರಣೆ ಮೂಲಕ ನೋಡೋಣ. ಮೊದಲನೇ ಉದಾಹರಣೆ ಅಂತ ಬಂದಾಗ ನಾನು ಎರಡು ಸಂಖ್ಯೆಗಳನ್ನ ಪರಿಗಣಿಸ್ತೀನಿ, 16 ಮತ್ತು 20. ಇವೆರಡನ್ನ ನಾನು ಅಪವರ್ತನ ರೂಪದಲ್ಲಿ ಬರೆಯೋದಾದ್ರೆ 16ನ್ನ ನಾನು 4 × 4 ಅಂತ ಬರಿತೀನಿ. ಅದೇ ತರ 20ನ್ನ ನಾನು 4 × 5 ಅಂತ ಬರಿತೀನಿ. ಇವೆರಡು ಸಂಖ್ಯೆ 16 ಮತ್ತು 20ರ ಅಪವರ್ತನ ರೂಪ ಅಂತ ಹೇಳ್ತೀವಿ. ಹೌದಲ್ವಾ? ಈಗ ಇವೆರಡರ ಸಂಕಲನ ಅಂತ ಬಂದಾಗ ನಾವೇನ್ ಮಾಡ್ತಿದ್ವಿ? ಇವೆರಡನ್ನ ಕೂಡ್ತಿದ್ವಿ. ಕೂಡಿ ಇಲ್ಲಿ ಅಪವರ್ತನ ರೂಪವನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 × 4 + 4 × 5 ಅಂತ ಇದೆ. ಕ್ಲೀನಾಗಿ ಯೋಚನೆ ಮಾಡಿ ಮಕ್ಕಳ. ಇಲ್ಲಿ 4 ಅನ್ನೋದು ಈ ಎರಡು ಟರ್ಮ್ಗಳಲ್ಲೂ ಕಾಮನ್ ಇದೆ, ಸಾಮಾನ್ಯವಾಗಿದೆ. ಹಾಗಾಗಿ ಈ ಎರಡೂ ಪದಗಳಿಂದ ನಾವು 4ನ್ನ ಹೊರಗಡೆ ತೆಗಿತೀವಿ. ನಂತರ ಇಲ್ಲಿರ್ತಕ್ಕಂಥ ಗುಣಾಕಾರ ಸಿಂಬಲ್ ಹಂಗೆ ಬರೆದು ಇಲ್ಲಿರುವ 4 ಇಲ್ಲಿರುವ 5ನ್ನ ನಾವು ಹಾಗೆ ಬರ್ಕೋತೀವಿ. ಸೊ 4 + 5 ಅಂದ್ರೆ ಎಷ್ಟು? 9. 9 4 ಎಷ್ಟು? 36. ಹೌದಲ್ವಾ? ಈ 36ನ್ನ ನಾವು ಮತ್ತೆ ಸಂಖ್ಯೆ 4ರಿಂದ ಭಾಗಿಸ್ತಿದೀವಿ ಅಂತ ಆದ್ರೆ ನಮಗೆ 9 ಅನ್ನೋದು ವಾಪಸ್ ಸಿಗುತ್ತೆ. ಸೊ ನಿಮಗೆ ಅರ್ಥ ಆಗಿರ್ಬೇಕಲ್ವಾ? ಇಲ್ಲಿ 4 4 ಅನ್ನೋ ಕ್ಯಾನ್ಸಲ್ ಆದಾಗ ನಮಗೆ 9 ಅನ್ನೋದು ವಾಪಸ್ ಸಿಗುತ್ತೆ. ಹಾಗಾಗಿ ಡಿವಿಸಿಬಿಲಿಟಿ ರೂಲ್ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಮತ್ತೆ ಯೋಚನೆ ಮಾಡಿದಾಗ ಕೀ ಪಾಯಿಂಟ್ಸ್ ಅನ್ನೋದು ನೋಡಿ ಮಕ್ಕಳ. ಸಂಖ್ಯೆ 16 ಮತ್ತೆ ಸಂಖ್ಯೆ 20, ಅದೇ ತರ ಸಂಖ್ಯೆ 36, ಇವು ಮೂರು ಸಂಖ್ಯೆಗಳಲ್ಲೂ ಸಾಮಾನ್ಯ ಅಪವರ್ತನ ಅಂತ ಬಂದ್ರೆ 4. ಈ 4 ಅನ್ನೋ ಸಂಖ್ಯೆ ಇರೋದ್ರಿಂದನೇ ನಮಗೆ ಭಾಗಾಕಾರ ಮಾಡಕ್ಕೆ ತುಂಬಾ ಈಸಿ ಆಗ್ತಾ ಇದೆ. ಈಗ ಇದೇ ತರ ಮತ್ತೊಂದು ಉದಾಹರಣೆ ನೋಡೋದಾದ್ರೆ ನಮ್ಮ ಹತ್ರ ಇರೋ ಎರಡು ಸಂಖ್ಯೆಗಳು 24 ಮತ್ತೆ 30. ಇದನ್ನ ನಾವು ಅಪವರ್ತನ ರೂಪದಲ್ಲಿ ಬರೆಯೋದಾದ್ರೆ 6 × 4 ಅಂತ ಬರಿತೀವಿ. ಇದನ್ನ 6 × 5 ಅಂತ ಬರಿತೀವಿ. ಇಲ್ಲೇ ಗಮನಿಸಿ, ಎರಡರಲ್ಲೂ ಸಾಮಾನ್ಯ ಅಪವರ್ತನ ಸಂಖ್ಯೆ 6 ಆಗಿರುತ್ತೆ. ಹಾಗಾಗಿ ಸಂಕಲನ ಅಂತ ಮಾಡಿದಾಗ ಇಲ್ಲಿ 6 × 4 + 6 × 5 ಅಂತ ಆಗುತ್ತೆ. ಎರಡರಲ್ಲೂ ನೀವೇ ನೋಡ್ಬೋದು ಸಂಖ್ಯೆ 6 ಅನ್ನೋದು ಕಾಮನ್ ಆಗಿದೆ. ಹಾಗಾಗಿ ಇದನ್ನ ನಾವು ಹೊರಗಡೆ ತೆಗಿತೀವಿ. ತೆಗೆದಾಗ 6 ಅನ್ನೋದು ಹಿಂಗೆ ಬರ್ದು ಇಂಟು 4 + 5 ಅಂತ ಆಗುತ್ತೆ. ನಂತರ 4 + 5 ಅಂತ ಹೇಳಿದಾಗ 9. 9 6 54. ಮತ್ತೆ 54ನ ಸಂಖ್ಯೆ 6ರಿಂದ ಭಾಗಿಸಿದಾಗ ನಮಗೆ 9 ಅನ್ನೋದು ವಾಪಸ್ ಬರುತ್ತೆ. ಆಗ್ಲೇ ಹೇಳಿದೆ, ಇಲ್ಲಿರುವ ಭಾಗಾಕಾರ ಇಲ್ಲಿರುವ ಗುಣಾಕಾರ ಅನ್ನೋದು ಎರಡು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಾವಿಲ್ಲಿ ನೋಡಿದಾಗ ಸಂಖ್ಯೆ 6 ಅನ್ನೋದು ಸಂಖ್ಯೆ 54, ಸಂಖ್ಯೆ 24 ಮತ್ತು ಸಂಖ್ಯೆ 30ರ ಸಾಮಾನ್ಯ ಅಪವರ್ತನವಾಗಿರುತ್ತೆ. ಹಾಗಾಗಿ ಇಲ್ಲಿ ಭಾಗಾಕಾರ ಅನ್ನೋದು ತುಂಬಾ ಸುಲಭವಾಗುತ್ತೆ. ಹಾಗಾಗಿನೇ ಬಾಧ್ಯತಾ ನಿಯಮ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ನಾವೇನ್ ನೋಡ್ಬೋದು ಅಂತ ಹೇಳಿದ್ರೆ, ಈ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತಿದೆ ಅಂತ ಆದ್ರೆ ಅವುಗಳ ಸಂಕಲನವೂ ಸಹ ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ.
ಈಗ ಎ ಮತ್ತೆ ಬಿ ಅನ್ನುವ ಎರಡು ಬೇರೆ ಬೇರೆ ಸಂಖ್ಯೆಯನ್ನ ಸಂಖ್ಯೆ ಸಿ ಅನ್ನುವುದು ಡಿವೈಡ್ ಮಾಡ್ತಿದೆ ಅಂತ ಆದ್ರೆ ಎ ಪ್ಲಸ್ ಬಿ ಅನ್ನೋದನ್ನು ಸಹ ಸಿ ಅನ್ನೋದು ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಈಗ ಇದೇ ತರ ಇನ್ನೊಂದು ವಿಭಿನ್ನ ರೀತಿಯ ಒಂದು ವರ್ಷನ್ ನೋಡೋಣ. 35/5 ಈಕ್ವಲ್ ಟು 7 ಅಂದ್ರೆ ಸಂಖ್ಯೆ 35ನ ಸಂಖ್ಯೆ 5 ಅನ್ನೋದು ಭಾಗಾಕಾರ ಮಾಡ್ತಿದೆ. ಅದೇ ತರ 20/5 ಈಕ್ವಲ್ ಟು 4 ಅಂದ್ರೆ ಸಂಖ್ಯೆ 20ನ್ನ ಸಂಖ್ಯೆ 5 ಅನ್ನೋದು ಭಾಗಾಕಾರ ಮಾಡುತ್ತೆ ಅಂತ ಆಯ್ತು. ಈಗ ಈ ಎರಡು ಸಂಖ್ಯೆಗಳ ವ್ಯವಕಲನವನ್ನ ಚೆಕ್ ಮಾಡೋಣ. 35 ಮೈನಸ್ 20 ಏನಾಗುತ್ತೆ? 15. ಹಾಗಾದ್ರೆ ಸಂಖ್ಯೆ 15ನ್ನ ಈ ಸಂಖ್ಯೆ 5 ಅನ್ನೋದು ಭಾಗಾಕಾರ ಮಾಡುತ್ತಾ ಅಂತ ಆದ್ರೆ ಖಂಡಿತ ಮಾಡುತ್ತೆ. 15ನ ಸಂಖ್ಯೆ 5ರಿಂದ ಭಾಗಾಕಾರ ಮಾಡಿದಾಗ ನಮಗೆ 3 ಅಂತ ಸಿಗುತ್ತೆ. ಸೊ 15ನ್ನ 5ರಿಂದ ಭಾಗಿಸಬಹುದು. ಈ 15 ಅನ್ನೋದು 35 ಮತ್ತು 20ರ ವ್ಯವಕಲನವಾಗಿರುತ್ತೆ. ಇದೇ ತರ ಮತ್ತೊಂದು ಉದಾಹರಣೆ ಅಂತ ಆದ್ರೆ 48/12 ಅಂದ್ರೆ 4. ಹಂಗಂತ ಹೇಳಿದಾಗ ಸಂಖ್ಯೆ 48ನ ಸಂಖ್ಯೆ 12 ಅನ್ನೋದು ಭಾಗಾಕಾರ ಮಾಡ್ತಿದೆ. ಇದೇ ತರ 36/12 ಈಕ್ವಲ್ ಟು 3 ಅಂದ್ರೆ 36ನ ಸಂಖ್ಯೆ 12 ಅನ್ನೋದು ಭಾಗಾಕಾರ ಮಾಡ್ತಿದೆ. ಈಗ ಈ ಎರಡು ಸಂಖ್ಯೆಯ ವ್ಯವಕಲನವನ್ನ ನೋಡಿದಾಗ 48 ಮೈನಸ್ 36 ಅಂದ್ರೆ 12. ನಾವಿಲ್ಲಿ ಏನ್ ಹೇಳ್ಬೋದು? 12ನ ಸಂಖ್ಯೆ 12 ಭಾಗಾಕಾರ ಮಾಡುತ್ತಾ ಅಂದ್ರೆ ಚೆಕ್ ಮಾಡಿದ್ರೆ ಖಂಡಿತ ಆಗುತ್ತೆ. ಇಲ್ಲಿ ನೋಡಿದಾಗ ಅದೇ ಸಂಖ್ಯೆನ ನಾವು ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. ಇಲ್ಲಿ ಸಂಖ್ಯೆ 12ನ್ನ 12ರಿಂದ ಭಾಗಿಸಬಹುದು. ಈ 12 ಅನ್ನೋದು 48 ಮತ್ತು 36ರ ವ್ಯವಕಲನವಾಗಿದೆ. ಈಗ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ, ಹೌದಲ್ವಾ? ನಮ್ಮ ಹತ್ರ ಇರುವ ಎರಡು ಸಂಖ್ಯೆ 35 ಮತ್ತು 20. ಈಗ ಈ 35 ಮತ್ತು 20ನ್ನ ನಾವೇನ್ ಮಾಡ್ತೀವಿ? ಅಪವರ್ತನ ರೂಪದಲ್ಲಿ ಬರಿತೀವಿ. ಬರ್ದಾಗ ಏನಾಗುತ್ತೆ? 5 ಇಂಟು 7 5 ಇಂಟು 4. ಇಲ್ಲಿ ಗಮನಿಸಿ ಮಕ್ಕಳ, ಸಂಖ್ಯೆ 5 ಅನ್ನೋದು ಎರಡರಲ್ಲೂ ಇದೆ, ಎರಡರಲ್ಲೂ ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾಗಿ ಇವೆರಡರ ವ್ಯವಕಲನ ಅಂತ ಬರೆದಾಗ ನಾವೇನ್ ಮಾಡ್ತೀವಿ? ಈ 35ನ್ನ 5 ಇಂಟು 7 ಅಂತ ಬರಿತೀವಿ, 20ನ್ನ 5 ಇಂಟು 4 ಅಂತ ಬರಿತೀವಿ. ಇಲ್ಲಿ ಎರಡು ಪದದಲ್ಲೂ ಸಂಖ್ಯೆ 5 ಅನ್ನೋದು ಕಾಮನ್ ಇದೆ. ಹಾಗಾಗಿ ನಾವಿದನ್ನು ಹೊರಗಡೆ ತೆಗೆದಾಗ ಇಂಟು 7 ಮೈನಸ್ 4 ಅಂತ ಆಗುತ್ತೆ. 7 ಮೈನಸ್ 4 ಅಂದ್ರೆ 3, 3 5 15. ಈ 15ನ್ನ ನಾವು ಮತ್ತೆ ಸಂಖ್ಯೆ 3ರಿಂದ ಭಾಗಿಸಿದಾಗ 5 ಅಂತಾನೆ ಬರುತ್ತೆ. ಯೋಚನೆ ಮಾಡಿ, ಈ ಸಂಖ್ಯೆ 5 ಅನ್ನೋದು ಸಂಖ್ಯೆ 35 ಮತ್ತು 20 ಮತ್ತು 15ರ ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾಗಿ ನಾವು ಈ ಮೂರು ಸಂಖ್ಯೆಗಳನ್ನ ಆರಾಮಾಗಿ ಭಾಗಾಕಾರ ಮಾಡ್ಬೋದು. ಹಾಗಾಗಿ ಈ ಡಿವಿಸಿಬಿಲಿಟಿ ರೂಲ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಇದೇ ತರ ಮತ್ತೊಂದು ಪ್ರಶ್ನೆ ಅಂತ ಹೇಳಿದಾಗ ಸಂಖ್ಯೆ 48 ಮತ್ತು 36. ಈಗ ನೀವೇನ್ ಮಾಡ್ಬೇಕು? ವಿಡಿಯೋ ಪಾಸ್ ಮಾಡಿ ನಾನು ಈ ಹಿಂದೆ ಮಾಡಿದ್ನಲ್ಲ ಅದೇ ತರ ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡ್ಬೇಕು, ಹೌದಲ್ವಾ? ಈ ಕಾಮೆಂಟ್ ಮಾಡುವಾಗ್ಲೂ ಸಹ ನೀವೇನ್ ಹೇಳ್ತೀರಾ? ಡಿವಿಸಿಬಿಲಿಟಿ ರೂಲು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ತೀರಾ. ಇಲ್ಲಿ ನಾವೇನ್ ಕಲ್ತ್ವಿ? ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತಿದೆ ಅಂತ ಆದ್ರೆ ಅವುಗಳ ವ್ಯವಕಲನವು ಅದೇ ಸಂಖ್ಯೆಯಿಂದನೇ ಭಾಗಿಸಲ್ಪಡುತ್ತೆ ಅಂತ ಹೇಳಿದಾಗ ಎ ಮತ್ತೆ ಬಿ ಎರಡನ್ನೂ ಸಿ ಅನ್ನುವ ಸಂಖ್ಯೆ ಭಾಗಾಕಾರ ಮಾಡ್ತಿದೆ ಅಂತ ಆದ್ರೆ ಎ ಮೈನಸ್ ಬಿ ಅಂದ್ರೆ ಈ ಎರಡು ಸಂಖ್ಯೆಗಳ ನಡುವೆ ಇರುವ ವ್ಯವಕಲನ ಆಗಿ ಬರುತ್ತಲ್ವ ಉತ್ತರ, ಆ ಸಂಖ್ಯೆನೂ ಸಹ ಸಂಖ್ಯೆ ಸಿ ಅನ್ನೋದು ಭಾಗಾಕಾರ ಮಾಡುತ್ತೆ. ಮತ್ತೊಮ್ಮೆ ನೀವು ಯೋಚನೆ ಮಾಡೋದಾದ್ರೆ ಯಾವುದೇ ಎರಡು ಸಂಖ್ಯೆಯ ನಡುವೆ ಸಂಕಲನವು ಸಾಮಾನ್ಯ ಅಪವರ್ತನವನ್ನು ಹೊಂದಿದ್ದರೆ ಈ ಅಪವರ್ತನ ಏನಿದೆಯೋ ಈ ಎರಡೂ ಸಂಖ್ಯೆಯಲ್ಲೂ ಇರುತ್ತೆ, ಹೌದಲ್ವಾ? ಈ ಎರಡು ಸಂಖ್ಯೆಯ ಸಂಕಲನ ಬಂದು 30. ಈ 30 ಅನ್ನೋದು ಒಂದು ಅಪವರ್ತನವನ್ನು ಹೊಂದಿದೆ 6. ಈ 6 ಅನ್ನೋದು ಈ ಎರಡು ಸಂಖ್ಯೆಗಳಲ್ಲೂ ಇರುತ್ತೆ. ಇದನ್ನೇ ನಾವಿಲ್ಲಿ ನೋಡೋದು ಸಂಖ್ಯೆ 6 ಅನ್ನೋದು 18, 12 ಹಾಗೂ 6ರ ಸಾಮಾನ್ಯ ಅಪವರ್ತನ ಅಂತ ಆಗಿದೆ. ಹಂಗಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಮೂರು ಸಂಖ್ಯೆಗಳಲ್ಲೂ ಇದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ, ಹೌದಲ್ವಾ? ಈಗ ಇದ್ರ ಜೊತೆ ನಾವೇ ನೆನ್ಪಿಟ್ಕೋಬೇಕು? ಸಂಕಲನ ನಿಯಮ ಮತ್ತು ವ್ಯವಕಲನ ನಿಯಮ. ಇದಿಷ್ಟ ಅರ್ಥ ಆದ್ಮೇಲೆ ಮಾತ್ರ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.